ಇನ್ನು ಮಹದೇವಪ್ಪ ನಮ್ಮ ನ್ಯಾಷನಲ್ ಲೀಡರ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಕುರ್ಚಿ ಕಿತ್ತಾಟ ತಿಕ್ಕಾಟ ನಮಗೆ ಗೊತ್ತೇ ಇದೆ. ಈ ಗ್ಯಾಪ್ನಲ್ಲಿ 5 ದಿನಗಳ ಹಿಂದಷ್ಟೇ ಮಹದೇವಪ್ಪ ಅವರ ಬಗ್ಗೆ ಒಂದು ಖಡಕ್ಕಾದಂತಹ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ರು. ಮಹದೇವಪ್ಪ ಅವರು ಬಿಡಿ, ಅವರೀಗ ನಮ್ಮ ಹೈಕಮಾಂಡ್ ನ ಒಂದು ಭಾಗ ಅಂತ ಹೇಳಿದ್ರು. ಇವತ್ತು ಮತ್ತೊಂದು ತೀಕ್ಷ್ಣ ಹೇಳಿಕೆ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ವಿರುದ್ಧ. ಮಹದೇವಪ್ಪ ನಮ್ಮ ನ್ಯಾಷನಲ್ ಲೀಡರ್, ಅವರಿಗೆ ಇಲ್ಲಿಂದಾನೇ ಒಂದು ನಮಸ್ಕಾರ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇಲ್ಲಿಂದ ತಲೆಬಾಗಿ ನಮಸ್ಕರಿಸಿ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅವರು ನಮ್ಮ ನ್ಯಾಷನಲ್ ಲೀಡರ್, ಅವರು ನಮ್ಮ ನ್ಯಾಷನಲ್ ಲೀಡರ್, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಇಂದ ಒಕ್ಕಲಿಗರಿಗೆ ಮಾತ್ರ ಸಿಎಂ ಆಗ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಮಾತು ಹೇಳಿರುವಂತದ್ದು. ಮಹದೇವಪ್ಪ ದಲಿತ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂತದ್ದು ಸರ್. ದಲಿತರು ಸಿಎಂ ಆಗ್ಬೇಕು. ಅವರು ನಮ್ಮ ನ್ಯಾಷನಲ್ ಲೀಡರ್, ಅವರು ನಮ್ಮ ನ್ಯಾಷನಲ್ ಲೀಡರ್, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಇಂದ ಒಕ್ಕಲಿಗರಿಗೆ ಮಾತ್ರ ಸಿಎಂ ಆಗ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಮಾತು ಹೇಳಿರುವಂತದ್ದು ಸರ್. ಡಿಕೆ ಶಿವಕುಮಾರ್ ಅವರ ತೀಕ್ಷ್ಣವಾದಂತಹ ಮಾತುಗಳನ್ನ ಕೇಳಿಸಿಕೊಂಡ್ರೆ, ಮೊನ್ನೆ 5 ದಿನಗಳ ಹಿಂದೆ ಆಗ್ಲೂ ಕೂಡ ದಲಿತ ಸಿಎಂ ವಿಚಾರವನ್ನ ಎಚ್.ಸಿ. ಮಹದೇವಪ್ಪ ಪ್ರಸ್ತಾಪ ಮಾಡಿದ್ರು. ನಾನು ಕೂಡ ಅರ್ಹ ಅಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ರು. ಜೊತೆಗೆ ಬೊಗಳ್ತಾ ಇರುವಂತಹ ಬೀದಿ ನಾಯಿಗಳನ್ನ ಸುಪ್ರೀಂ ಕೋರ್ಟ್ ಹೇಳಿದೆ, ಅದನ್ನ ಕೂಡ ಹಾಕಬೇಕು, ಜೈಲಿಗೆ ಹಾಕಬೇಕು ಅನ್ನುವಂಥ ಮಾತನ್ನ ಹೇಳಿದೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾಧ್ಯಮಗಳು ಡಿಕೆ ಶಿವಕುಮಾರ್ ಅವರ ಬಳಿ ಪ್ರತಿಕ್ರಿಯೆಯನ್ನ ಕೇಳಿದಂತಹ ಸಂದರ್ಭದಲ್ಲೂ ಆಗ ಎಚ್.ಸಿ. ಮಹದೇವಪ್ಪ ಅವರ ವಿರುದ್ಧ ಒಂದು ತೀಕ್ಷ್ಣವಾದಂತಹ ಪ್ರತಿಕ್ರಿಯೆಯನ್ನ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರ್ತಾರೆ. ಮಹದೇವಪ್ಪ ಬಿಡ್ರಿ, ಅವ್ರು ನಮ್ಮ ಹೈಕಮಾಂಡ್ ನ ಒಂದು ಭಾಗ ಈಗ ಅವರು ಅಂತ ಹೇಳಿ ವ್ಯಂಗ್ಯವಾಡಿರ್ತಾರೆ. ಇವತ್ತು ಮತ್ತೊಮ್ಮೆ ಅಂಥದ್ದೇ ಸ್ಟೇಟ್ಮೆಂಟ್ ಎಚ್.ಸಿ. ಮಹದೇವಪ್ಪ ಅವರ ಬಗ್ಗೆ. ಅವರು ನಮ್ಮ ನ್ಯಾಷನಲ್ ಲೀಡರ್, ಅವರಿಗೆ ಇಲ್ಲಿಂದಾನೇ ನಮಸ್ಕರಿಸ್ತೀನಿ ಅಂತ ಹೇಳಿದ್ದಾರೆ. ಯಾವತ್ತೂ ಕೂಡ ಈ ನೇರವಾದಂತಹ ಟಗ್ ಆಫ್ ವಾರ್ಗೆ ಡಿಕೆ ಶಿವಕುಮಾರ್ ಅವರು ಮುಂದಾದವರಲ್ಲ. ಈ 2.5 ವರ್ಷಗಳ ಅವಧಿಯಲ್ಲಿ ಅಂದ್ರೆ ಸಚಿವರುಗಳಿಗೆ ಕೌಂಟರ್ ಕೊಟ್ಟವರಲ್ಲ ಡಿಕೆ ಶಿವಕುಮಾರ್ ಅವರು. ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ. ಒಬ್ಬ ಕೆಪಿಸಿಸಿ ಅಧ್ಯಕ್ಷನಾಗಿ ಬಹಳ ಅವರ ಮಾತುಗಳನ್ನ ಆಲೋಚನೆ ಮಾಡಿ ಪದ ಪ್ರಯೋಗವನ್ನ ಡಿಕೆ ಶಿವಕುಮಾರ್ ಮಾಡುವಂತವ್ರು. ಎಲ್ಲೂ ಕೂಡ ಕುಟುಕೋದಕ್ಕೆ ಹೋಗ್ತಿರ್ಲಿಲ್ಲ, ಎಲ್ಲೂ ಕೂಡ ತಿವಿಯೋದಕ್ಕೆ ಹೋಗ್ತಿರ್ಲಿಲ್ಲ. ಆದ್ರೆ ಕುರ್ಚಿ ಕಿತ್ತಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ ಅನ್ನುವಂಥ ಟೈಮ್ನಲ್ಲೇ ಎಚ್.ಸಿ. ಮಹದೇವಪ್ಪ ಅವರ ವಿರುದ್ಧ ಬಹಳ ತೀಕ್ಷ್ಣ ಪದ ಬಳಕೆ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.